ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಲಾಗ್. ಇವತ್ತಿನ ನನ್ನ ಲಾಗಲ್ಲಿ ಉದ್ದಿನೊಡೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಿಜವಾಗ್ಲೂ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಉದ್ದಿನೊಡೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ಉದ್ದಿನೊಡೆ. ಹೇಗೆ ಮಾಡೋದು ಅಂತ ಬನ್ನಿ ಕ್ವಿಕ್ಕಾಗಿ ನೋಡ್ಕೊಬರೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು 4 ಅವರ್ಸು ಉದ್ದಿನಬೇಳೆನ ನೆನೆಸಿಟ್ಟು ನೆಕ್ಸ್ಟು ನೆನೆಸಿಟ್ಟಿರೋ ಅಂಥ ಉದ್ದಿನಬೇಳೆನ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಹೆಚ್ಚು ಮಾಡಿಲ್ಲ, ಒಂದು 10 ಉದ್ದಿನೊಡೆನ ಮಾಡಿದ್ದೀನಿ. ನೋಡಿ, ಇವಾಗ ನೆಂದಿರೋ ಅಂಥ ಉದ್ದಿನಬೇಳೆನ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಸ್ವಲ್ಪ ನೈಸಾಗಿ ರುಬ್ಬಲ್ಲ. ನಾನು ಅದಕ್ಕೋಸ್ಕರ ಇಲ್ಲಿ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ. ಈ ರೀತಿ ನೀರು ಹಾಕೊಂಡಾದ್ಮೇಲೆ ಹಿಟ್ಟೇನಾದ್ರು ತೆಳು ಅನಿಸಿದರೆ ನೋಡಿ, ನಾನು ಸ್ವಲ್ಪ ಅಕ್ಕಿ ಹಿಟ್ಟು ಯೂಸ್ ಮಾಡ್ತಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗೂ ಬರುತ್ತೆ ಮತ್ತು ಹಿಟ್ಟು ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಅಂಥ ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿಕಾಯಿ ಮತ್ತು ಸ್ವಲ್ಪ ಕುಟ್ಟಿರೋ ಅಂಥ ಮೆಣಸನ್ನು ಹಾಕ್ತಾಯಿದ್ದೀನಿ, ಒಂದು 4 ಕಾಳು ಮೆಣಸನ್ನ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಇಲ್ಲಿ ಒಂದು 5 ನಿಮಿಷ ಮಿಕ್ಸ್ ಮಾಡಿದರೆ ಉದ್ದಿನೊಡೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ತಿದ್ದೀನಿ. ಅಂದರೆ ನಾನು ಇಲ್ಲೊಂದು 3 ನಿಮಿಷ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಿಟ್ಟನ್ನು ನೆನೆಯಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಈ ರೀತಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡೋದ್ರಿಂದ ಉದ್ದಿನೊಡೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಎಲ್ಲ ರೆಡಿ ಇದೆ. 5 ಮಿನಿಟ್ಸ್ ಆಗಿದೆ. ನಾನು ಇವಾಗ ನೆಕ್ಸ್ಟು ಉದ್ದಿನೊಡೆ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀನಿ. ಒಂದು ಸೌಟ್ ತೊಗೊಂಡಿದ್ದೀನಿ. ಆ ಸೌಟಿಗೆ ನೀರಲ್ಲಿ ವೆಟ್ ಮಾಡ್ಕೊಂಡಿದ್ದೀನಿ ಸೌಟನ್ನ. ಅದ್ರ ಮೇಲೆ ಹಿಟ್ಟು ಈ ರೀತಿ ಹಾಕ್ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಹೋಲ್ ಮಾಡಿಬಿಟ್ಟು ಎಣ್ಣೆ ಒಳಗಡೆ ಹಾಕ್ತಾಯಿದ್ದೀನಿ. ಏನಂತ ಅಂದರೆ, ಹಿಟ್ಟು ಗಟ್ಟಿ ಇಲ್ಲ ಅಂತಂದರೆ ಸ್ವಲ್ಪ ಹಿಟ್ಟು ಆ ಕಡೆ ಈ ಕಡೆ ಆಗುತ್ತೆ, ಏನು ತೊಂದರೆ ಇಲ್ಲ. ಹಿಟ್ಟು ತೆಳ್ಳಕ್ಕಿದ್ದಷ್ಟು ನಮಗೆ ವಡೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಸೌಟನ್ನ ನೀರಲ್ಲಿ ಒಂದೊಂದು ವಡೆನೂ ಹಾಕಾದ್ಮೇಲೆ ಸೌಟಿಗೆ ನೀರು ಸವರ್ಕೊಬಿಟ್ಟು ಅದ್ರ ಮೇಲೆ ಹಿಟ್ಟನ್ನು ಹಾಕಿ ಒಂದು ಸಣ್ಣ ತೂತ ಮಾಡಿಬಿಟ್ಟು ಈ ರೀತಿ ಬಾಣಲಿನಲ್ಲಿ ಹಾಕ್ತಾಯಿದ್ದೀನಿ. ನಿಜವಾಗ್ಲೂ ಉದ್ದಿನೊಡೆ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ನೋಡಿ, ಬೆಂದಿದೆ. ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡು ಕೂಡ ಮಗ್ಚಾಕ್ತಾಯಿದ್ದೀನಿ 2 ಸೈಡು ಬೇಯಲಿಕ್ಕೆ. ನೋಡಿ, ಇವಾಗ ಎಲ್ಲ ಈವನಾಗಿ ಬೆಂದಿದೆ. ಇವಾಗ ಇದು 3ನ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಕಲ್ಲರ್ ಅಷ್ಟೇ, ಮತ್ತು ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಅದು ಕ್ರಿಸ್ಪಿನೆಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಎಷ್ಟು ಚೆನ್ನಾಗಿದೆ. ನಾನಿವಾಗ ಮುರಿದು ತೋರಿಸ್ತಾ ಇದ್ದೀನಿ. ಉದ್ದಿನೊಡೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿತ್ತು. ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು. ಮತ್ತು ನಾನು ಮಾಡ್ತಿರೋ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.